ಸರ್ ಹೇಳಿ ಸರ್. ಕಲಬುರಗಿ ಜನತೆಗೆ ಇವತ್ತಿನ ದಿನ ಒಂದು ಸುವರ್ಣ ದಿನ ಅಂತ ಹೇಳ್ಬೋದು. ಇವತ್ತು ದಾಸ ಸಾಹಿತ್ಯ ಸಮ್ಮೇಳನದ ಕಾರ್ಯಕ್ರಮ ಇಡೀ ದಿನವಿಡೀ ದಾಸ ಸಾಹಿತ್ಯ ಕಾರ್ಯಕ್ರಮ ನಡೆದು ಇಲ್ಲಿ ಪದಗಳ ಬಗ್ಗೆ, ಕೀರ್ತನೆಗಳ ಬಗ್ಗೆ ಹಲವಾರು ಜನರು ಹಲವಾರು ರೀತಿಯಲ್ಲಿ ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮವು ಇದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಕನ್ನಡ ಭವನದವರೆಗೆ ಬಂದಿದ್ದು ಅತಿ ವಿಜೃಂಭಣೆಯಿಂದ ಬಂದಿದೆ. ಅಲ್ಲಿ ಅನೇಕ ಡೊಳ್ಳು ಕುಣಿತ, ಸಾಹಿತ್ಯ ಕುಣಿತ ಮತ್ತು ಅನೇಕ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಸರ್ವಾಧ್ಯಕ್ಷರಾದ ಡಾಕ್ಟರ್ ಸುರೇಶ್ ಜಾಧವ್ ಅವರು ಮತ್ತು ನಮ್ಮನ್ನು ಕರೆದು ತಂದಿದ್ದಾರೆ. ಅದಕ್ಕೆ ನಾವು ಕಲಬುರಗಿ ಜನತೆಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ನಮ್ಮದು ಒಂದೇ ಉದ್ದೇಶ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಕನ್ನಡಕ್ಕಾಗಿ ಕನ್ನಡ ನಮ್ಮ ದಾಸರು, ವಚನಕಾರರು ಮತ್ತು ಎಲ್ಲರನ್ನೂ ನಾವು ನೆನಪಿಸಬೇಕಾದಂತಹ ಸಮಯವಿದು. ಎಲ್ಲರನ್ನು ನಾವು ಪ್ರತಿ ದಿನವೂ ಪ್ರತಿ ಸಮಯವೂ ನೆನೆಸಬೇಕಾದಂತಹ ಇದಾಗಿದೆ. ನಾವೆಲ್ಲರೂ ಒಟ್ಟಾಗಿ ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಎಂದು ಹೇಳುತ್ತಾ ದಾಸರ ಸಾಹಿತ್ಯ ಸಮ್ಮೇಳನ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ಸುರೇಶ್ ಜಾಧವ್ ಅವರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ಮತ್ತು ನಮ್ಮ ಅಪ್ಪುಗೌಡರು, ಮಾಜಿ MLA ಅವರು ಮತ್ತು ಹೊನ್ನಳ್ಳಿಯವರು, DB ಪಾಟೀಲ್ ಅವರು ಮತ್ತು ನಮ್ಮ ಗುರುಗಳಾದ ಸ್ವಾಮಿರಾವ್ ಕುಲಕರ್ಣಿಯವರು ಮತ್ತು ರವಿ ಶಾಪುರ್ಕರ್ ಇನ್ನಿತರು ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಅವರೆಲ್ಲರ ನೇತೃತ್ವದಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಇಲ್ಲಿ ಜರುಗಿದೆ. ಇವತ್ತಿನ ದಿನ ಅಂದರೆ ದಾಸರ ವಚನಗಳು, ದಾಸರ ಪದಗಳು ಮತ್ತು ಅವರ ಕೀರ್ತನೆಗಳೇ ಮೊಳಗಿವೆ. ಎಲ್ಲರೂ ಅದರ ಭಕ್ತಿಮಯವಾದಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಕಾಣಬಹುದಾಗಿತ್ತು. ಇದೆಲ್ಲ ನೋಡಿ ಮೈಯೆಲ್ಲ ಜುಮ್ಮನಿಸಿ ಒಂದು ನಾವು ಭಕ್ತಿ ಲೋಕಕ್ಕೆ ಹೊರಟಿ ಹೋದಂಗೆ ಆಯಿತು ನಮಗೆಲ್ಲರಿಗೆ. ಇದಕ್ಕಾಗಿ ಎಲ್ಲರಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮತ್ತು ಇವತ್ತು ಆಯೋಜಿಸಿದಂಥ ಕಾರ್ಯಕ್ರಮ ಆಯೋಜಿಸಿದಂಥ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಗಣ್ಯ ವ್ಯಕ್ತಿಗಳಿಗೆ, ಹಿರಿಯರಿಗೆ, ಸಾಹಿತ್ಯಗಳಿಗೆ ಮತ್ತು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಜನರಿಗೆ ನಾನು ನನ್ನ ವೈಯಕ್ತಿಕ ಪರವಾಗಿ ಮತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ಪರವಾಗಿ ಎಲ್ಲರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುತ್ತಾ ಎಲ್ಲರಿಗೆ ಧನ್ಯವಾದಗಳು ಸಲ್ಲಿಸುತ್ತಿದ್ದೇನೆ. ಇದು ವರ್ಷನಲ್ಲಿ ಒಂದಾಗಂಥ ಕಾರ್ಯಕ್ರಮಗಳು 6 ತಿಂಗಳಿಗೆ ಒಂದು ಆಗಬೇಕು ಮತ್ತು ನಮ್ಮ ವಿಜಯಕುಮಾರ್ ತೇಗಲ್ತಿಪ್ಪಿಯವರು ನಡೆಸಿದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನ ನೇತೃತ್ವದ ಹಲವಾರು ಕಾರ್ಯಕ್ರಮಗಳು ಅವರಿಗೆಲ್ಲರೂ ನಾವು ಸಹಕಾರ ಮಾಡಬೇಕು ಮತ್ತು ಕನ್ನಡವನ್ನು ಉಳಿಸಬೇಕು. ದಾಸ ಸಾಹಿತ್ಯ, ವಚನ ಸಾಹಿತ್ಯ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟ ಎಲ್ಲ ಕವಿಗಳಿಗೆ, ಸಾಹಿತ್ಯಗಳಿಗೆ, ದಾಸರಿಗೆ ನಾವು ಗೌರವವನ್ನು ಕೊಡಬೇಕು. ಅವರ ಹೇಳಿದಂತಹ ಎಲ್ಲ ಮಾತುಗಳನ್ನು ನಾವು ದಿನನಿತ್ಯದಲ್ಲಿ ಅಳವಡಿಸ್ಕೋಬೇಕಂತ ಒಂದು ಮಾತನ್ನೇ ಹೇಳ್ತೀನಿ. ರಮೇಶ್ ಚಿಚ್ಕೋಟೆ ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದಾರೆ. ಈ ದಾಸ ಸಮ್ಮೇಳನಕ್ಕೆ ಧನ್ಯವಾದಗಳು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾಸ ಸಾಹಿತ್ಯ ಸಮ್ಮೇಳನವನ್ನು ಆಯೋಜಿಸಿದ್ದು ಇವತ್ತಿನ ದಿನ ಸರ್ದಾರ್ ವಲ್ಲಭಭಾಯಿ ಪಟೇಲರಿಂದ ಕನ್ನಡ ಭವನದವರೆಗೆ ವಿಜೃಂಭಣೆಯಿಂದ ಮೆರವಣಿಗೆ ಹಾದು ಬಂದು ಅದರಲ್ಲಿ ಹಲವಾರು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಮೆರವಣಿಗೆ ಬಂದಿದ್ದು, ಇವತ್ತಿನ ಈ ಕಾರ್ಯಕ್ರಮವನ್ನು ವಿಜಯಕುಮಾರ್ ತೇಗಲ್ತಿಪ್ಪಿಯವರ ಸಾರಥ್ಯದಲ್ಲಿ ಹಾಗೂ ದಾಸ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಜಾಧವ್ ಅವರು ಮತ್ತು ಹೊನ್ನಳ್ಳಿ ಸರ್, ಮಡಿವಾಳ ಸರ್ ಮತ್ತು ಸ್ವಾಗತ ಸಮಿತಿ ಅಧ್ಯಕ್ಷರ ಅಪ್ಪುಗೌಡರು ಮತ್ತು ಕಾರ್ಯಾಧ್ಯಕ್ಷರಾಗಿ ನನ್ನನ್ನು ನೇಮಿಸಿದ್ದಾರೆ. ಈ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯುತ್ತಿದೆ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಳಬೇಕು. ಇದು ಒಂದು ದಿನದ ಕಾರ್ಯಕ್ರಮ, ಸಾಯಂಕಾಲ 6 ಗಂಟೆವರೆಗೆ ಇರುತ್ತದೆ. ತಾವೆಲ್ಲರೂ ಇದಕ್ಕೆ ಬಂದು ಜೊತೆಗೂಡಬೇಕು. ಸಾಹಿತ್ಯ ಲೋಕದಲ್ಲಿ ಮತ್ತು ದಾಸ ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದ ಒಂದು ಛಾಪನ್ನು ಮೂಡಿಸಿದಂತಹ ದಾಸರು, ಅವರ ಕೀರ್ತನೆಗಳು, ಪದಗಳು ನಾವೆಲ್ಲರೂ ದಿನನಿತ್ಯ ಓದುತ್ತೇವೆ. ಅದನ್ನು ನಾವು ಇಂದು ಸ್ವೀಕರಿಸಿ ಅದರಿಂದ ನಾವು ಮತ್ತಷ್ಟು ಜ್ಞಾನವನ್ನು ಪಡೆಯಬಹುದಾಗಿದೆ. ಈ ಕಾರ್ಯಕ್ರಮಕ್ಕೆ ಕಲಬುರಗಿ ಎಲ್ಲ ಜನರನ್ನು ಕನ್ನಡ ಸಾಹಿತ್ಯ ಪರಿಷತ್ ಸ್ವಾಗತಿಸುತ್ತದೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ನನ್ನ ಗುರುಗಳಾದ ಸ್ವಾಮಿರಾವ್ ಕುಲಕರ್ಣಿಯವರು ಕೂಡ ಇಲ್ಲಿ ಹಾಜರಾಗಿದ್ದು ನನಗೆ
ಬಹಳ ಸಂತೋಷವನ್ನು ಉಂಟು ಮಾಡುತ್ತದೆ. ಸ್ವಾಮಿರಾವ್ ಕುಲಕರ್ಣಿ ಅವರ ಕೈಯಲ್ಲಿ ನಾವು ಓದಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಪಾಲ್ಗೊಳ್ಳಲು ತಮ್ಮೆಲ್ಲರಿಗೆ ವಿನಂತಿಸುತ್ತಾ ಈ ಕಾರ್ಯಕ್ರಮವನ್ನು ವಿಜೃಂಭಣೆಯನ್ನು ನಡೆಸಿಕೊಡುತ್ತಾ ಮತ್ತು ದಾಸ ಸಾಹಿತ್ಯವನ್ನು ವಿಜೃಂಭಣೆಯಿಂದ ಮಾಡಲು ಈ ಮೂಲಕ ತಮ್ಮೆಲ್ಲರಲ್ಲಿ ಕಳಕಳಿ ಸಂತೋಷವಾಗುತ್ತದೆ. ಆ ಸಂತೋಷವನ್ನು ಹೇಳಲಾಗದಂತ ಇದೆ. ಇವತ್ತಿನ ಈ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೆರವಣಿಗೆ ಏನು ಬಂತು ಕನ್ನಡ ಭವನದವರೆಗೆ ಬಹಳ ಆನಂದವಾಗಿದೆ. ಇದು ಇವತ್ತಿನ ಈ ಕನ್ನಡಮಯವಾದ ದಿನ ಅಂತ ಹೇಳ್ಬೋದು. ಈ ಕಾರ್ಯಕ್ರಮ ಹೇಳಲಾರದಷ್ಟು ಸಂತೋಷವಾಗುತ್ತದೆ. ಎಲ್ಲರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿಯೊಂದು ಪದಾಧಿಕಾರಿಗಳಿಗೂ ಮತ್ತು ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರಿಗೂ ನಾನು ನನ್ನನ್ನು ಕಾರ್ಯಾಧ್ಯಕ್ಷರಾಗಿ ಮಾಡಿದ್ದಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ರಮೇಶ್ ಚಿಚಕೋಟೆ, ಕಾರ್ಯಾಧ್ಯಕ್ಷರು.